ಮನೆ ಊಟವನ್ನ ಜೈಲಿಗೆ ತರಿಸಿಕೊಂಡು ತಿನ್ನುವ ಅವಕಾಶವನ್ನ ಕೋರಿ ದರ್ಶನ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಮನೆ ಊಟಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದರ ವಿಚಾರಣೆ ಇವತ್ತು ನ್ಯಾಯಾಲಯ ನಡೆಸೋದಿದೆ. ಮನೆ ಊಟಕ್ಕಾಗಿ ಇಷ್ಟರ ಮಟ್ಟಿಗೆ ಆಗ್ರಹಿಸ್ತಿರೋದು ಯಾಕೆ ದರ್ಶನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ರೋಟೀನ್ ಇಲ್ಲದೆ ಸೊರಗ್ತಾ ಇದ್ದಾರಂತೆ ದರ್ಶನ್. 10 kg ತೂಕ ಕಡಿಮೆ ಆಗಿದೆಯಂತೆ. ಹೀಗಾಗಿ ಮನೆ ಊಟವನ್ನ ತರಿಸಿಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿದೆ. ಜೈಲಿಗೆ ಸೇರಿದ ದಿನದಿಂದ ಈವರೆಗೆ 10 kg ತೂಕ ಕಡಿಮೆ ಆಗಿದೆ ದರ್ಶನ್ ಅವರದ್ದು. ಜಿಮ್ ಹಾಗೆ ಪ್ರೋಟೀನ್ ಯುಕ್ತ ಆಹಾರ ಇಲ್ಲದೆ ಸೊರಗಿದ್ದಾರೆ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರೋಟೀನ್ ಯುಕ್ತ ಆಹಾರ ಬೇಕು ಅನ್ನೋ ಕಾರಣಕ್ಕೇನೆ ಮನೆ ಊಟಕ್ಕಾಗಿ ಆಗ್ರಹಿಸಿದ್ದಾರೆ. ಕೋರ್ಟ್ನ ಮುಂದೆ ಈ ಕಾರಣವನ್ನು ನೀಡಿದ್ರೆ ಕೋರ್ಟ್ ಒಪ್ಪೋ ಸಾಧ್ಯತೆ ಕಡಿಮೆ. ಹೀಗಾಗಿ ಜೈಲಿನ ಊಟದಿಂದ ಅನಾರೋಗ್ಯ ಸಮಸ್ಯೆ ಅಂತ ಹೇಳಿ ಆರ್ಥೋಪೆಡಿಕ್ ಸಮಸ್ಯೆಯ ಕೆಲವೊಂದಷ್ಟು ದಾಖಲೆಗಳನ್ನು ನೀಡಿದ್ರು. ಕೋರ್ಟ್ನಲ್ಲಿ SPP ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ರು. ಇವತ್ತು ವಿಚಾರಣೆಯನ್ನು ಕಾಯ್ದಿರಿಸಿದ್ದಾರೆ. ಅವಕಾಶ ಸಿಗುತ್ತಾ ಇಲ್ವಾ ಇವತ್ತು ಗೊತ್ತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇವತ್ತು ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗೋ ಸಾಧ್ಯತೆ. ಈ ಪ್ರೋಟೀನ್ ಇಲ್ಲ ಅನ್ನೋ ಕಾರಣ ಬಹುಶಃ ಕೋರ್ಟ್ನ ಮುಂದೆ ಪ್ರಸ್ತಾಪ ಆಗಿರ್ಲಿಕ್ಕಿಲ್ಲ. ಇನ್ ಕೇಸ್ ಆದರೆ ಈ ರೀಸನ್ಗೆಲ್ಲ ಕೋರ್ಟ್ ಅವಕಾಶವನ್ನ ನೀಡೋ ಸಾಧ್ಯತೆ ಇದೆಯಾ ಮನೆ ಊಟಕ್ಕೆ? ಸ್ಮಿತಾ, ಖಂಡಿತವಾಗ್ಲೂ ಈ ಒಂದು ರೀಸನ್ ಏನೋ ಒಂದು ಪ್ರೋಟೀನ್ ಯುಕ್ತ ಆಹಾರ ಬೇಕು ಅಂತೇಳಿ ಜೈಲಾಧಿಕಾರಿಗಳಿಗೆ ದರ್ಶನ್ ಮನವಿಯನ್ನು ಮಾಡಿದ್ರು. ಅದನ್ನು ಅವರ ವಕೀಲರು ನ್ಯಾಯಾಲಯದಲ್ಲಿ ಇಟ್ಟಿಲ್ಲ. ಆದರೆ ಜೈಲಾಧಿಕಾರಿಗಳು ನ್ಯಾಯಾಲಯಕ್ಕೆ ನೀಡಿದಂಥ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖಿಸಿರ್ತಕ್ಕಂಥದ್ದು. ಆದರೆ ಈ ಒಂದು ಅಂಶಗಳನ್ನು ಇಟ್ಕೊಂಡು ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶ ಕೊಡುವ ಯಾವುದೇ ಸಾಧ್ಯತೆಗಳಿಲ್ಲ. ಅದರಲ್ಲೂ ಏನು 2021ರಲ್ಲಿ ದೇಶದ ಎಲ್ಲ ಜೈಲ್ ಮ್ಯಾನ್ಯುಯಲ್ಗಳು ಒಂದು ತಿದ್ದುಪಡಿಯಾಗಿ ಹೊಸ ರೂಪವನ್ನು ಪಡೆದಿದೆ. ಇದರಲ್ಲಿ ಎಲ್ಲೂ ಸಹ ಮನೆ ಊಟಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಯಾವುದೇ ರೀತಿಯ ಉಲ್ಲೇಖಗಳಿಲ್ಲ. ಹೀಗಾಗಿ ನಟ ದರ್ಶನ್ ಏನು ಇವತ್ತು ಒಂದಷ್ಟು ವಿಚಾರಗಳನ್ನು ಅವರ ವಕೀಲರು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿದ್ರು. ಯಾಕೆ ಈ ಮನೆ ಊಟ ಅವಶ್ಯಕತೆ ಇದೆ, ಅವರ ದೇಹದ ಆರೋಗ್ಯದ ಮೇಲೆ ಬೀಳ್ತಾ ಇರ್ತಕ್ಕಂಥ ಪರಿಣಾಮಗಳೇನು ಅಂತೇಳಿ ನ್ಯಾಯಾಲಯಕ್ಕೆ ವಿವರಿಸಿದ್ರು. ಆ ವಿಚಾರಗಳಿಗೆ SPP ಕಡೆಯಿಂದ ತೀವ್ರ ಆಕ್ಷೇಪಣೆ ಬಂದಿದೆ. ಒಂದು ಕಡೆ ಆದರೆ ಏನು ಅವ್ರಿಗೆ ಜ್ವರ ಬಂದಿದ್ರೆ ಜ್ವರಕ್ಕೆ ಸಂಬಂಧಿಸಿದಂತೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ, ಅದಕ್ಕೆ ಹೆಚ್ಚಿನ ಆಹಾರ ಏನಾದರೂ ಅವಶ್ಯಕತೆ ಇದ್ದರೆ ಆಹಾರವನ್ನು ಜೈಲಿನಲ್ಲೇ ಕೊಡಿಸ್ಬೋದು, ಆದರೆ ಅವರಿಗೆ ಮನೆ ಊಟ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ SPP ಅವರು ವಾದ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಅದು ಏನು ಕರೀಂಲಾಲ್ ತೆಲಗಿ ಜೈಲಿನಲ್ಲಿದ್ದಾಗಿರ್ಬೋದು ಅಥವಾ ಶೋಭರಾಜ್ ಜೈಲಲ್ಲಿದ್ದಾಗಿರ್ಬೋದು, ಇವ್ರುಗಳಿಗೆ ವೈದ್ಯರ ಸೂಚನೆಯಂತೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಬಿಟ್ಟರೆ ವೈದ್ಯರ ಸೂಚನೆ ಇಲ್ಲದೆ ಯಾರಿಗೂ ಸಹ ಮನೆ ಊಟವನ್ನು ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ದರ್ಶನ್ಗೆ ಇವತ್ತು ಏನು ಅವರ ಅಂಶಗಳನ್ನು ಇಟ್ಟು ಒಂದು ಮನೆ ಊಟಕ್ಕೆ ಅವಕಾಶವನ್ನು ಕೇಳಿದರೆ ಅದನ್ನು ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ. ದರ್ಶನ್ ವಿಚಾರದಲ್ಲಿ ಸ್ವತಃ ಅವರೇ ಆಡಿದ್ದ ಮಾತು ನಿಜವಾದಂತಿದೆ. ಮತ್ತೆ ಬರ್ತೀನಿ ಅಂತ ಹೇಳಿದ್ರಂತೆ ದರ್ಶನ್. 2011ರಲ್ಲಿ ಪತ್ನಿ ಮೇಲೆ ಹೊಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ದರ್ಶನ್. ಆ ಸಂದರ್ಭದಲ್ಲಿ ಜೈಲಿನಿಂದ ವಾಪಸ್ ಹೋಗುವಾಗ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ರಂತೆ ದರ್ಶನ್. 2011ರಲ್ಲಿ ಜೈಲಿನಲ್ಲಿದ್ದ ಸಂದರ್ಭದಲ್ಲಿದ್ದ ಅನುಭವದ ಬಗ್ಗೆ ಜೈಲಾಧಿಕಾರಿ ಸತೀಶ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಅವರು ಇದೇ ಮೊದಲ ಬಾರಿಗೆ ಜೈಲು ಪಾಲಾಗಿರಲಿಲ್ಲ. 2011ರಲ್ಲೂ ಕೂಡ ಜೈಲು ಸೇರಿದ್ರು.
ಆ ಒಂದು ಸಂದರ್ಭದಲ್ಲಿ ಅವರ ನಡತೆ ಹೇಗಿತ್ತು, ಅವರಿಗೆ ಪಶ್ಚಾತ್ತಾಪ ಏನಾದರೂ ಕಾಡ್ತಿತ್ತಾ, ಜೈಲಿನಿಂದ ಹೋಗಬೇಕಾದ್ರೆ ಅಧಿಕಾರಿಗಳಿಗೆ ಏನು ಹೇಳಿ ಹೋದ್ರು, ಇವೆಲ್ಲ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ 2011ರಲ್ಲಿ ಜೈಲು ಅಧಿಕಾರಿಯಾಗಿದ್ದಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 2011ರಲ್ಲಿ ನೀವು ಜೈಲು ಅಧಿಕಾರಿಯಾಗಿದ್ರಿ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂಥ ಕೇಸ್ನಲ್ಲಿ ಜೈಲು ಸೇರಿದ್ರು. ಅವರ ನಡತೆ ಹೇಗಿತ್ತು, ಯಾವ ರೀತಿ ನಡ್ಕೊಳ್ತಿದ್ರು ಜೈಲಿನಲ್ಲಿ? ಮೊದಲು ಒಂದೆರಡು ದಿವಸ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು. ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು, ಮಗನೂ ಕರ್ಕೊಂಡ್ಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು, ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಇಸ್ ಗ್ರೇಟ್ ಲೇಡಿ. ಪಶ್ಚಾತ್ತಾಪ ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭದಲ್ಲಿ? ನಿಮ್ಮ ಜೊತೆ ಏನಾದರೂ ಹೇಳ್ಕೊತಿದ್ರೆ? ಸಾಮಾನ್ಯವಾಗಿ ಕೈದಿಗಳ ಜೊತೆ ಜೈಲು ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕೊಂಡಿದ್ರ ಅಂತ? ಸರ್, ಏನಕ್ಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು. ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ, ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ ಹೋಗಿ ಬರ್ತೀನಿ ಅಂದರು. ನೋಡಿ ಈಗ ಈ ಥರ ಇದೆ, ವಿಧಿ ಮುಂದಗಡೆ ಯಾರು ಏನೂ ಇಲ್ಲ ಸರ್. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇರೋ ವಿಚಾರ ಅಂತ ಅಂದರೆ ದರ್ಶನ್ ಅವ್ರಿಗೆ VIP ಟ್ರೀಟ್ಮೆಂಟ್ ಜೈಲಿನಲ್ಲಿ ಸಿಗ್ತಾ ಇದೆ ಅಂತ. ಆ ರೀತಿ ಇರುತ್ತಾ ಸರ್? ಪ್ರತ್ಯೇಕವಾಗಿ ಕೊಠಡಿಗಳು ಇರ್ತಾವ ಸರ್? ಒಬ್ಬರು ಚೀಫ್ ಮಿನಿಸ್ಟ್ರೋ, ಪ್ರಧಾನಮಂತ್ರಿನೋ, ಮಿನಿಸ್ಟ್ರೋ ಯಾರು ಬಂದಾಗ ಕೋರ್ಟಲ್ಲಿ ಎ ಕ್ಲಾಸ್ ಪ್ರಿಸ್ನರ್ ಅಂತ ಬರೀಬೇಕು ಸರ್. ಇನ್ನು ಊಟ ತಿಂಡಿ ಎಲ್ಲನೂ ಅವ್ರ ರೂಮ್ಗೆ ಜೈಲಲ್ಲಿ ಏನು ಮಾಡ್ತಾರೆ ಅದನ್ನು ತೊಗೊಂಬಂದು ಕೊಡ್ತಾರೆ. ಒಂದು ಅಂದರೆ ದರ್ಶನ್ ಅವರು ಮನೆ ಊಟಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಮನೆ ಊಟ ಕೊಡೋದು ಎಷ್ಟು ಸರಿ? ಜೊತೆಗೆ ನೀವು ಜೈಲು ಅಧಿಕಾರಿಯಾಗಿದ್ದವರು, ಈ ಥರದ್ದೇನಾದರೂ ಪದ್ಧತಿ ಇದೆಯಾ ಏನು ಸರ್? ನಮ್ಮ ಮ್ಯಾನ್ಯುಯಲಲ್ಲೇ ಇದೆ, ಇಟ್ಸ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಸೂಪರಿಂಟೆಂಡೆಂಟ್. ಜೊತೆಗೆ ಈ ಥರ ಬಂದಾಗ ನ್ಯಾಯಾಲಯದಲ್ಲಿ ಕೇಳ್ಕೊತಾರೆ. ಇಲ್ಲಿ ನಮ್ಮಲ್ಲಿ ಸೆಕ್ಯೂರಿಟಿ ಹೇಳ್ಬಿಟ್ಟು, ನೋಡಪ್ಪ ನೀನೊಬ್ಬನಿಗೆ ಊಟ ತರಿಸಿದ್ರೆ ನಿನ್ನ ಜೊತೆಲಿರೋರು ಎಲ್ಲರೂ ಕೇಳ್ತಾರೆ ಊಟ, ಇಲ್ಲ ನೀನೇ ಅಷ್ಟು ಜನಕ್ಕೂ ತರಿಸ್ಕೊಡ್ತೀನಿ ಅಂದರೆ ಅಷ್ಟನ್ನೆಲ್ಲ ಚೆಕ್ ಮಾಡಿ ನೋಡಿ ಬಿಡೋಕ್ಕೆ ನಮ್ಮಲ್ಲಿ ಜನನೂ ಕಡಿಮೆ ಇರ್ತಾರೆ. ಒಬ್ಬರೇ ವ್ಯಕ್ತಿ ಆಗಿದ್ದಿದ್ರೆ ಅದೊಂಥರ ಇರ್ತಿತ್ತು. ಈಗ ಜೊತೆಲಿರೋರಲ್ಲಿ ಅಷ್ಟೊಂದು ಜನ ಅವರೇ.